respected guests. The reason behind organizing this event is with ಮಕ್ಕಳಿಗೆ ಇರೋ ಕಾಳಜಿನ ತಗೊಂಡು ಇದನ್ನು ಈ ಪ್ರೋಗ್ರಾಮ್ನ ನಾವು ಮಾಡ್ತಿದ್ದೀವಿ. ನಾನು ಆಸ್ ಎ ನ್ಯೂರೋ ಸರ್ಜನ್ ಪ್ರತಿದಿನ ಈ ತಲೆ ಅಪಘಾತಗಳು, ಬೆನ್ನುಹುರಿ ಅಪಘಾತಗಳು, ಮೂಳೆ ಮುರಿತಗಳು ಇದನ್ನೆಲ್ಲ ನೋಡ್ತೇನೆ. ಇದರಲ್ಲಿ ಒಂದು ಅನ್ಫಾರ್ಚುನೇಟ್ ಥಿಂಗ್ ಇಸ್, ನಮ್ಮಲ್ಲಿ ಬರುವಂಥ ರೋಗಿಗಳು ಬಹುಶಃ ಒಂದು 2 ಗಂಟೆ ಮುಂಚೆ, 1 ಗಂಟೆ ಮುಂಚೆ ಬಂದಿದ್ದರೆ ಇವ್ರ ಔಟ್ಕಮ್ ಫಾರ್ ಬೆಟರ್ ಅನ್ನೋ ಮಾತು ಪ್ರತಿ ಸಲ ನಮ್ಮ ಹೃದಯದಲ್ಲಿ ಬರುತ್ತೆ. ಆ ಒಂದು ಮಾತನ್ನು ತಗೊಂಡು ನಾವು ಡಿಸ್ಕಸ್ ಮಾಡಿದಾಗ ನಮ್ಮ ಡೈರೆಕ್ಟರ್ ಸಂದೀಪ್ ಸರ್ ಎಲ್ಲ ಹೇಳಿದ್ರು, ಇಲ್ಲ ಸರ್ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾವು ಪಬ್ಲಿಕ್ಗೆ. ಗೋಲ್ಡನ್ ಹವರ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಮೆಡಿಕಲ್ ಲಿಟ್ರೇಚರಲ್ಲಿ. ಅದು ಏನಪ್ಪ ಅಂದರೆ, ಅಪಘಾತ ಆದ 1 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಜೀವ ಉಳಿಯೋ ಚಾನ್ಸಸ್ ಹಾಗೂ ಕ್ರಿಯೆಗಳು ಉಳಿಯೋ ಚಾನ್ಸಸ್. ಅಂದರೆ ಜೀವ ಉಳಿತು, ಕೈಕಾಲು ಬಿದ್ದೋಯ್ತು, ಮಾತು ಬಿದ್ದೋಯ್ತು, ಪರ್ಮನೆಂಟ್ಗೆ ಅಂಗವಿಕಲತೆ ಆಗೋಯ್ತು, ಇವೆರಡನ್ನೂ ಕಾಪಾಡಬೇಕು, ಇವೆರಡನ್ನೂ ಬೆಸ್ಟ್ ಔಟ್ಕಮ್ ಕೊಡಬೇಕು ಅಂದರೆ ನೀವು 1 ಗಂಟೆ ಒಳಗೆ ಟ್ರೈ ಟು ಕಮ್ ಟು ದ ಹಾಸ್ಪಿಟಲ್. ಯಾವುದೇ ಎಮರ್ಜೆನ್ಸಿ ಆಗಲಿ, ರಸ್ತೆ ಅಪಘಾತ ಆಗಲಿ, ಪಾರ್ಶ್ವವಾಯು ರೋಗ ಆಗಲಿ, ಹೃದಯ ಅಪಘಾತ, ಹಾರ್ಟ್ ಅಟ್ಯಾಕ್ ಆಗಲಿ, ಯಾವುದೇ ಎಮರ್ಜೆನ್ಸಿ ಆದಾಗ ಆಸ್ಪತ್ರೆಗೆ ಒಳ್ಳೆ ಇಕ್ವಿಪ್ಮೆಂಟ್ ಇರುವ ಆಸ್ಪತ್ರೆಗೆ ನೀವು ಟೈಮ್ ಇರೋದಂದರೆ ಟೈಮ್ ಈಸ್ ಬ್ರೈನ್, ಟೈಮ್ ಈಸ್ ಹಾರ್ಟ್, ಟೈಮ್ ಈಸ್ ಫಂಕ್ಷನ್. ಪ್ಲೀಸ್ ಕಮ್ ಅರ್ಲಿ. ಅದಕ್ಕೆ ನೀವು ಇನ್ನೊಂದು ಸಲ ಈ ಆಂಬ್ಯುಲೆನ್ಸ್ನ ರೋಡಲ್ಲಿ ನೋಡಿದಾಗ ಇದು ಆಂಬ್ಯುಲೆನ್ಸ್ಗೆ ದಾರಿ ಕೊಟ್ಟಿರೋದಲ್ಲ, ಒಂದು ಜೀವನಕ್ಕೆ ದಾರಿ ಕೊಟ್ಟಿರೋದು, ಒಂದು ಆಂಬ್ಯುಲೆನ್ಸ್ಗೆ ದಾರಿ ಕೊಟ್ಟಿರೋದಲ್ಲ, ಒಂದು ರೋಗಿಯ ಒಂದು ಕ್ರಿಯೆಯ ಉಳಿಸ್ಲಿಕ್ಕೆ ದಾರಿ ಕೊಟ್ಟಿರೋದು. ದಯವಿಟ್ಟು ಈ ಆಂಬ್ಯುಲೆನ್ಸ್ಗಳನ್ನ ಗೌರವಿಸಿ. ಈ ಆಂಬ್ಯುಲೆನ್ಸ್ ಧ್ವನಿ ನೋಡಿದ ತಕ್ಷಣ ನೀವು ಜೀವನ ಗೌರವಿಸ್ತಾ ಇದ್ದೀನಿ ಅನ್ನೋ ಮಾತು ಮನಸ್ಸಲ್ಲಿ ಬರಲಿ. ಈ ಮಾತನ್ನು ನಾವು ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಯತ್ನ ಮಾಡ್ತೀವಿ. ನಮಸ್ಕಾರ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಪ್ರೋಗ್ರಾಮ್ ಆಹ್ವಾನ ಮಾಡಿದಂಥ ಡಾಕ್ಟರ್ ಪಾಟೀಲ್ ಅವರೇ, ಈಗ ಈ ಕಾಂಗ್ರೆಸ್ಗೆ ಒಂದು ಸ್ಪೋರ್ಟ್ಸ್ ಪ್ರೋಗ್ರಾಮ್ ಅನ್ಕೊಂಡಿದೆ. ಅದು ಮಾಡಬೇಕಂತಂದರೆ ನಿಜವಾಗ್ಲೂ ಬೇರೆಯವರು ಮಾತಾಡ್ತಾರೆ ಅಲ್ಲ, ನಾವು ತುಂಬ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅಲ್ಲ. ನಾವು ಕೇಳಿದಾಗ ಈ ಗ್ರೂಪ್ನಿಂದ ಎಲ್ಲರೂ ಹೆಲ್ಪ್ ಮಾಡಿದ ಫೈನಾನ್ಷಿಯಲ್ ಸಪೋರ್ಟ್ ಮಾಡುವಂಥ ಕಾರ್ಯಗಳು ಮೆಡಿಕಲ್ ಫೌಂಡೇಶನ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಕೊಡುವಂಥ ವಿಚಾರ. ಹಾಗೆ ನಾವು ಟ್ರಾಫಿಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಮಾರ್ಗಸೂಚಿಗಳು ಜಿಲ್ಲೆ ಸಂಚಾರದಲ್ಲಿ ಕೆಲಸ ಮಾಡಬೇಕಾದ್ರೆ ಈಗಾಗಲೇ ನಮ್ಮ ಡಾಕ್ಟರ್ಗಳಿಗೆ ಈ ಆಂಬ್ಯುಲೆನ್ಸ್ಗಳು ಹೋಗ್ತಾ ಇರ್ತಾರೆ. ಹಾಗೂ ನಾವು ಪೀಕ್ ಅವರ್ಸ್ ನೋಡಿದಾಗ ಸಿಗ್ನಲ್ ಎಲ್ಲೆಲ್ಲಿ ಶಾಪ್ ಇದ್ದರೆ ಹೇಗೆ ಆಂಬ್ಯುಲೆನ್ಸ್ ಮಾಡಿಸಬೇಕು ಅಂತ ಆತಂಕ ಹೇಳ್ತೇವೆ. ಕಳೆದ ನಮ್ಮ 2 ವಾರಗಳಿಂದ ಈಗ ನಮ್ಮದು ಏರ್ಪೋರ್ಟ್ ಫೋನ್ ಮಾಡಿ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಸಂಬಂಧಪಟ್ಟಂಗೆ 0 ಮಾರ್ಕೆಟ್ ಬೇಕು ಅಂತ ಹೇಳಿದ್ರು. ನಾವು ನಮ್ಮ ಲಿಮಿಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿಂದಲೂ ಯಾವುದೇ ತೊಂದರೆ ಆಗಬಾರ್ದು ಆಸ್ಪತ್ರೆ ಹೋಗಿ ಭಾಳ ಕ್ಲಿಯರೆನ್ಸ್ ಕೊಟ್ಟು ತಂದು ಅವ್ರ ಬಗ್ಗೆ ನಮಗೆ ಒಂದು ಥ್ಯಾಂಕ್ಸ್ ಅನ್ನು ಹೇಳಿದರು. ಅಂದರೆ ಅವರ ಕಾಳಜಿ ನಮ್ಗೆ ಅರ್ಥ ಆಯಿತು. ನಾವು ಪೊಲೀಸ್ ಆಫೀಸರ್ ಆಗಿ ಒಂದು ಸಣ್ಣ ಒಂದು ಕೋರ್ಡಿನೇಷನ್ ಮಾಡಿ ಅದನ್ನ ಇನ್ ಟೈಮ್ ರೀಚ್ ಮಾಡಿದರೆ ಅದರಲ್ಲಿ ನಾವೇನಂತ ಒಂದು ವಾಹನ ಹೋಗ್ತದೆ ಅಂತ ಅನ್ಕೋಬಾರ್ದು. ಯಾವುದೋ ಒಂದು ಜೀವನ ಉಳಿಸ್ಲಿಕ್ಕೆ ಭಾಳ ಅತ್ಯಂತ ವೇಗದಲ್ಲಿ ಹೋಗ್ತಾ ಇರ್ತದೆ. ಅದಕ್ಕೊಂದು ತಡೆ ಹೊಟ್ಟಿದ್ರೆ ಒಂದು ಜೀವನ ಉಳಿಸೋಂಥದ್ದು ಅವಕಾಶನ ಕಳ್ಕೊಂಡಿರ್ತೀವಿ. ಈ ಗೋಲ್ಡನ್ ಅವರು ಕೇಳೋಂಥದ್ದು ನಮ್ಮ ಪೊಲೀಸರು ಯೋಚನೆ ಮಾಡ್ತಾರೆ. ನಮ್ಮ ಸೈಬರ್ ರಿಲೇಟೆಡ್ ಅಫೆನ್ಸಲ್ಲಿ ಗೋಲ್ಡನ್ ಅವರಲ್ಲಿ ಕಂಪ್ಲೇಂಟನ್ನು ಲಾಂಚ್ ಮಾಡಬೇಕು ಅಂತ ಹೇಳ್ಬೇಕಂದ್ರೆ ತುಂಬ ಹಣವನ್ನು ಕಳ್ಕೊಳ್ತಾರೆ. 1930 ವಿದಿನ್ ಎಷ್ಟು ಶಾರ್ಟೆಸ್ಟ್ ಟೈಮ್ ಇದೆ ಅಲ್ಲಿ ನಾವು ಕಂಪ್ಲೇಂಟನ್ನು ರೈಸ್ ಮಾಡಿದ್ರೆ ಅಟ್ಲೀಸ್ಟ್ ಹಣ ಸೇವ್ ಆಗ್ತದೆ. ಹಾಗೆ ಯಾವುದು ದೊಡ್ಡ ಹಾಸ್ಪಿಟಲ್ ಇರ್ತದೆ ಆ ಹಾಸ್ಪಿಟಲ್ಗೆ ಬೇಗ ರೀಚ್ ಮಾಡಿದರೆ ಆ ವ್ಯಕ್ತಿಯನ್ನು ನಾವು ಜೀವನ ಉಳಿಸ್ಬೋದು ಅಂತೇಳಿ ನಾವು ಖಂಡಿತವಾಗಿ ಈ ಒಂದು ಕ್ಯಾಂಪೇನಿಂದ ತಿಳ್ಕೋಬೋದು. ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಈ ಅವೇರ್ನೆಸ್ ಕೊಡೋದ್ರ ಮುಖಾಂತರ ಆಯೋಜನೆ ಮಾಡಿರ್ತಕ್ಕಂಥ ಈ ಮಣಿಪಾಲ್ ಗ್ರೂಪ್ಗೆ ಒಂದು ನಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಆಯುಕ್ತರು ಮತ್ತು ವೈಯಕ್ತಿಕವಾಗಿ